श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिरयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಈವರೆಗೆ ತಿಳಿದಂತಹದ್ದು ಮಹಾಭಾರತ ಗ್ರಂಥದ ವ್ಯಾಸದೇವರ ಮಂಗಳಾಚರಣೆಯನ್ನ ತಿಳಿಸ್ತಾ ಇದ್ದದ್ದು, ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದದ್ದು. ಈ ವೇದವ್ಯಾಸದೇವರು ಮೊದಲಿಗೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಎಂಬುವಂತಹ ಈ ಮಂಗಳಾಚರಣೆಯನ್ನ ಹೇಗೆ ಮಾಡಿದ್ದು ಅಂದ್ರೆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡುವಂತಹ ಮಂಗಳಾಚರಣೆಯನ್ನ ಮಾಡಿದ್ದು ಅಂತ ಅವತಾರಿಕೆಯನ್ನು ಕೊಟ್ಟದ್ದು. ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. 57ನೆಯ ಶ್ಲೋಕ ಇದು ಪೂರ್ವಾರ್ಧದ ಶ್ಲೋಕ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ. ಇಷ್ಟರ ಅರ್ಥ 57ನೆಯ ಶ್ಲೋಕ. ಇನ್ನು ಮುಂದಿನ 2 ಪಾದಗಳು ಉತ್ತರಾರ್ಧ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಅಂದ್ಯೇ ಭವಗ್ನ ಅಮರಾಸುರ ಸಿದ್ಧವಂದ್ಯಂ. ಇದರ ವ್ಯಾಖ್ಯಾನವನ್ನ 58ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು 58ನೇ ಶ್ಲೋಕದಿಂದ ಮಾಡ್ತಾ ಇದ್ದಾರೆ. 58ನೆಯ ಶ್ಲೋಕ. ನಿರ್ದೋಷಕಸ್ತೃತಿವಿಹೀನ ಉದಾರ ಪೂರ್ಣ ನಿರ್ದೋಷಕಸ್ತೃತಿವಿಹೀನ ಉದಾರ ಪೂರ್ಣ ಸಂವಿದ್ಗುಣ ಪ್ರಥಮ ಕೃತ್ ಸಕಲಾತ್ಮಶಕ್ತಿ ಸಂವಿದ್ಗುಣ ಪ್ರಥಮ ಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತುರಸುರೂಪ ಸುರೈಶ್ಚ ಮುಕ್ತೈಃ ಮೋಕ್ಷೈಕ ಹೇತುರಸುರೂಪ ಸುರೈಶ್ಚ ಮುಕ್ತೈಃ ವಂದ್ಯಸ್ಸ ಏಕ ಇತಿ ಚೋಕ್ತಮಥೋತ್ತರಾರ್ಧೇ ವಂದ್ಯಸ್ಸ ಏಕ ಇತಿ ಚೋಕ್ತ ಮತೋತ್ತರಾರ್ಧೇ ನಿರ್ದೋಷಕಸ್ಮೃತಿವಿಹೀನ ಉದಾರ ಪೂರ್ಣ ಸಂವಿದ್ಗುಣ ಪ್ರಥಮ ಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತುರಸುರೂಪ ಸುರೈಶ್ಚ ಮುಕ್ತೈರ್ವಂದ್ಯಸ್ಸ ಏಕ ಇತಿ ಚೋಕ್ತಮಥೋತ್ತರಾರ್ಧೇ ಎಂಬುದಾಗಿ 58ನೆಯ ಶ್ಲೋಕ. ಪದವಿಭಾಗ. ನಿರ್ದೋಷಕಃ ಶ್ರುತಿವಿಹೀನಃ ಉದಾರ ಪೂರ್ಣ ಸಂವಿದ್ಗುಣಃ. ಒಂದೇ ಶಬ್ದ ಇದು. ಉದಾರ ಪೂರ್ಣ ಸಂವಿದ್ಗುಣಃ ಪ್ರಥಮ ಕೃತ್ ಸಕಲಾತ್ಮಶಕ್ತಿಃ ಮೋಕ್ಷೈಕ ಹೇತುಃ ಅಸುರೂಪ ಸುರೈಶ್ಚ. ಮೋಕ್ಷೈಕ ಹೇತುಃ
ಮುಂದೆ ಅಸುರೂಪ ಸುರೈಶ್ಚ ಮುಕ್ತೈಹಿ ವಂದ್ಯಃ ಸಹ ಏಕಃ ಇತಿ ಚ ಉಕ್ತಂ ಅಥ ಉತ್ತರಾರ್ಧೆ. ಬಹಳ ಶಬ್ದಗಳಿವೆ. ಚೋಕ್ತಂ ಅಥೋತ್ತರಾರ್ಧೆ ಅಂತ ಇದೆ. ಚ ಉಕ್ತಂ ಅಥ ಉತ್ತರಾರ್ಧೆ ಎಂಬುದಾಗಿ ಪದ ವಿಭಾಗವನ್ನ ತಿಳಿದುಕೊಳ್ಳಬೇಕು. ಇದು ಈ 58ನೆಯ ಶ್ಲೋಕ, ವೇದವ್ಯಾಸದೇವರ ಮಂಗಳಾಚರಣೆ. ಅದರ ಉತ್ತರಾರ್ಧ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಅಂತ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದದ್ದು ತ್ರೈಗುಣ್ಯವರ್ಜಿತಂ ಅಂತ ಇದೆ ಮೊದಲನೇ ಶಬ್ದ. ಉತ್ತರಾರ್ಧದಲ್ಲಿ ಮೊದಲಿಗಿರುವಂತಹ ಶಬ್ದ ತ್ರೈಗುಣ್ಯವರ್ಜಿತಂ ಅಂತ ಇದೆ. ಇದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ ಟಿಪ್ಪಣಿಕಾರರು. ಕ್ರೋಧಾದಿಯುಕ್ತಸ್ಯ ವಂದನಂ ಅಶಕ್ಯಂ ಇತ್ಯತಃ ವಂದ್ಯತ್ವೋಪಯೋಗಿ ಕ್ರೋಧಾದ್ಯಭಾವಂ ಆಹ. ಕ್ರೋಧಾದಿಯುಕ್ತಸ್ಯ ಕ್ರೋಧ ಮೊದಲಾದಂತಹ ದೋಷಗಳು ಯಾರಲ್ಲಿ ಇರ್ತದೋ ಅವರಿಗೆ ನಮಸ್ಕಾರ ಇದು ಕೊಡೋದಿಲ್ಲ. ವಂದನಂ ಅಶಕ್ಯಂ, ಅವರಿಗೆ ನಮಸ್ಕಾರ ಎಂಬುದು ಕೊಡೋದಿಲ್ಲ. ಯಾರಿಗೆ ಕ್ರೋಧಾದಿ ದೋಷಗಳಿಲ್ಲವೋ ಅವರಿಗೆ ನಮಸ್ಕಾರ ಎಂಬುದು ಕೂಡ್ತದೆ. ಹಾಗಾದರೆ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ ಆ ನಾರಾಯಣನಿಗೆ ಕ್ರೋಧಾದಿಗಳು ಇಲ್ಲ ಅಂತ ತಿಳಿಸಿಕೊಡಬೇಕು. ಅದನ್ನ ವೇದವ್ಯಾಸದೇವರು ತಿಳಿಸಿಕೊಟ್ಟದ್ದು ತ್ರೈಗುಣ್ಯವರ್ಜಿತಂ ಅಂತ ಹೇಳಿದ್ದಾರೆ. ತ್ರೈಗುಣ್ಯವರ್ಜಿತ, 3 ಗುಣಗಳು, ಸಾತ್ವಿಕ ರಾಜಸ ತಾಮಸ ಸತ್ವ ರಜಸ್ತಮೋ ಗುಣಗಳು, ಈ ಗುಣಗಳಿಂದ ವರ್ಜಿತ ಭಗವಂತ ನಾರಾಯಣ ವರ್ಜಿತನಾಗಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಯಾವ 3 ಗುಣಗಳಿಂದ ಬರುವಂತಹ ಯಾವ ದೋಷಗಳೂ ಕೂಡ ನಾರಾಯಣನಿಗೆ ಭಗವಂತನಿಗೆ ಇಲ್ಲ. ಅದಕ್ಕಾಗಿ ಭಗವಂತನಿಗೆ ನಮಸ್ಕಾರ ಕೂಡುತ್ತದೆ. ನಮಸ್ಕಾರ ಮಾಡ್ಲಿಕ್ಕೆ ಭಗವಂತ ಯೋಗ್ಯನಿದ್ದಾನೆ, ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದು ಯುಕ್ತ ಆಗ್ತದೆ ಅಂತ ವೇದವ್ಯಾಸದೇವರು ಆ ವಿಶೇಷಣವನ್ನು ಕೊಟ್ಟಿದ್ದು ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿ. ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಮಾಡಿದ್ದು ಈ ಶ್ಲೋಕದಲ್ಲಿ ತತ್ ತಾತ್ಪರ್ಯಾರ್ಥಂ ಮಾಹ ನಿರ್ದೋಷಕಃ ಇತಿ. ಅದೇ ಅರ್ಥವನ್ನೇ ಶ್ರೀಮದಾಚಾರ್ಯರು ಆ ತ್ರೈಗುಣ್ಯ ವರ್ಜಿತಂ ಎಂಬುವಂತಹ ಶಬ್ದದ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾ ಇದ್ದಾರೆ. ನಿರ್ದೋಷಕಃ, ಭಗವಂತ ಏನಾಗಿದ್ದಾನೆ ಅಂದ್ರೆ ದೋಷರಹಿತನಾಗಿದ್ದಾನೆ. ನಿರ್ದೋಷಕಃ, ದೋಷರಹಿತನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಹೇಗೆ ಅಂತ ಹೇಳ್ತಾರೆ ನೋಡಿ. ತೇನ ತ್ರಿಗುಣಾನಾಮೇವ ದೋಷ ಕಾರಣತ್ವಾತ್, ದೋಷಗಳು ಬರೋದು ಅಂದ್ರೆ ಹೇಗೆ ಬರ್ತದೆ ಅಂದ್ರೆ ಈ ಗುಣಗಳಿಂದಲೇನೆ, ಸತ್ವರಜಸ್ತಮೋ ಗುಣಗಳಿಂದಲೇನೆ ದೋಷಗಳು ಬರೋದು. ಯಾರಲ್ಲಿ ಇರ್ತಾವೋ ಅವುಗಳಲ್ಲಿ ದೋಷ ಇರ್ತವೆ ಅಂತ ಅರ್ಥ. ಭಗವಂತ ತ್ರಿಗುಣವರ್ಜಿತ, ತ್ರೈಗುಣ್ಯವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಆ ಗುಣಗಳಿಗೆ ಭಗವಂತನಿಗೆ ಸಂಬಂಧವೇ ಇಲ್ಲ, ಆ ಗುಣಗಳು ಭಗವಂತನಿಗೆ ಸಂಬಂಧವೇ ಪಡೋದಿಲ್ಲ. ಹೀಗಾಗಿ ನೋಡಿ, ಇದು ಕಾರಣಗಳು. ಎಲ್ಲಿ ತ್ರಿಗುಣಗಳು ಇರ್ತವೋ ಅಲ್ಲಿ ಕಾರ್ಯವಾದಂತಹ ಕ್ರೋಧಾದಿ ದೋಷಗಳು ಬರುತ್ತವೆ ಅಂತ. ಭಗವಂತನಲ್ಲಿ ಈ ಕಾರಣವಾದಂತಹ ಸತ್ವರಜಸ್ತಮೋ ಗುಣಗಳೇ ಇಲ್ಲ. ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದ್ದಾರೆ. ಕಾರಣನೇ ಇಲ್ಲ ಅಂದ ಮೇಲೆ ಅದರ ಕಾರ್ಯವಾದಂತಹ ಕಾಮಕ್ರೋಧಾದಿ ಎಲ್ಲ ದೋಷಗಳು ಕೂಡ ಅವು ಸರ್ವಥಾ ಇಲ್ಲ ಅಂತ ಅರ್ಥ. ಅದನ್ನ ಹೇಳ್ತಾರೆ, ಕಾರಣಾಭಾವಾದೇವ ಕ್ರೋಧಾದಿ ಕಾರ್ಯಾಭಾವೇ ಸಿದ್ಧೆ ವಂದ್ಯತ್ವಂ ಸಿದ್ಧಂ ಇತಿ ಭಾವಃ. ಕಾರಣವಾದಂತಹ ಕ್ರೋಧಾದಿಗಳೇ ಇಲ್ಲ ಅಂದ ಮೇಲೆ ಅದರ ಕಾರ್ಯವಾದಂತಹ ವಂದ್ಯತ್ವ ಇದು ಸಿದ್ಧವಾಗ್ತದೆ. ಕ್ರೋಧಾದಿಗಳಿತ್ತು ಅಂದ್ರೆ ನಮಸ್ಕಾರ ಕೊಡೋದಿಲ್ಲ. ಭಗವಂತನಿಗೆ ಈ ಗುಣಗಳ ಸಂಬಂಧವೇ ಇಲ್ಲ ಅಂದ ಮೇಲೆ ಅದರ ಕಾರ್ಯವಾದಂತಹ ಕ್ರೋಧಾದಿಗಳಿಲ್ಲ. ಕ್ರೋಧಾದಿಗಳಿಲ್ಲ ಅಂದ ಮೇಲೆ ಭಗವಂತನಿಗೆ ನಮಸ್ಕಾರ ಕೂಡುತ್ತದೆ ಎಂಬುದನ್ನ ಈ ರೀತಿಯಾಗಿ ನಿರ್ದೋಷಕಃ ಎಂಬುದಾಗಿ ಆ ವೇದವ್ಯಾಸದೇವರ ಮಾತನ್ನ ವ್ಯಾಖ್ಯಾನ ಮಾಡಿ ತಿಳಿಸಿಕೊಡ್ತಾರೆ. ಮುಂದಿನ ಶಬ್ದ
ವೇದವ್ಯಾಸದೇವರ ಮಹಾಭಾರತದ ಶ್ಲೋಕದ ಶಬ್ದ ಯಾವುದು? ತ್ರೈಗುಣ್ಯವರ್ಜಿತಂ ವ್ಯಾಖ್ಯಾನ ಆಯಿತು. ಈಗ ಅದರ ಮುಂದಿನ ಶಬ್ದ ತ್ರೈಗುಣ್ಯವರ್ಜಿತಂ ಅಜಂ ಅಂತ ಇದೆ. ಅಜಂ ಅಂತ ಶ್ರೀ ವೇದವ್ಯಾಸದೇವರು ಭಗವಂತನಿಗೆ ವಿಶೇಷಣವನ್ನು ಕೊಟ್ಟದ್ದು. ಅಜ ಅಂತಂದ್ರೆ ಜನ್ಮರಹಿತ ಅಂತ ಅರ್ಥ. ಅದನ್ನ ಇಲ್ಲಿ ಶ್ರೀಮದಾಚಾರ್ಯರು ಶ್ರುತಿವಿಹೀನ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನೋಡಿ, ಅದನ್ನ ಟಿಪ್ಪಣಿಕಾರರು ಅಜಂ ಎಂಬುದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ಅಜಂ ಅಂತ ದೇವರನ್ನ ಯಾಕೆ ಈ ವಿಶೇಷಣವನ್ನು ಕೊಡ್ತಾ ಇದ್ದದ್ದು ಅಂತಂದ್ರೆ ದೋಷಾಭಾವಂ ಉಪಪಾದಯತಿ. ಹಿಂದೆ ದೋಷ ಇಲ್ಲ ಅಂತ ಹೇಳಿದ್ದಾರೆ ಭಗವಂತನಿಗೆ. ದೋಷಗಳಿಗೆ ಕಾರಣವಾದಂತಹ ಗುಣಗಳ ಸಂಬಂಧ ಭಗವಂತನಿಗೆ ಇಲ್ಲ, ಅದಕ್ಕೆ ದೋಷ ಇಲ್ಲ ಅಂತ ಒಂದು ಹೇಳಿದ್ದು. ಮತ್ತೊಂದು ಕಾರಣವನ್ನ ಕೊಡ್ತಾರೆ, ದೋಷ ಯಾಕೆ ಇಲ್ಲ ಭಗವಂತನಿಗೆ ಅಂತಂದ್ರೆ ಭಗವಂತನಿಗೆ ಜನ್ಮ ಇಲ್ಲ. ಭಗವಂತನಿಗೆ ಜನ್ಮ ಇಲ್ಲದೆ ಇದ್ದದ್ದರಿಂದ ಭಗವಂತನಿಗೆ ಆ ಜನ್ಮ ನಿಮಿತ್ತವಾದಂತಹ ದೋಷಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದೋಷ ಇಲ್ಲ ಎಂಬುದನ್ನೇ ಅಜಂ ಎಂಬುದರಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಅಜಂ ಅಂದ್ರೆ ಜನ್ಮರಹಿತ. ಜನ್ಮರಹಿತ ಅಂದ್ರೆ ಹೇಗೆ ಅದನ್ನ ಹೇಳ್ತಾರೆ, ನ ಜಾಯತೆ ಇತಿ ಅಜಃ ಇತಿ ಇದಂ ಜೀವ ಸಾಧಾರಣಂ ಇತ್ಯತಃ ನ ಜಾಯತೆ ದೇಹಃ ಯಸ್ಯ ಇತಿ ಅಜಃ ತೇನ ದೇಹಸ್ಯಾಪಿ ಅಪ್ರಾಕೃತತ್ವಾತ್ ನಿತ್ಯಂ ಉಕ್ತಃ ಇತ್ಯರ್ಥಃ. ಅಜ ಶಬ್ದಕ್ಕೆ ನ ಜಾಯತೆ ಇತಿ ಅಜಃ ಅಂತ ಇದೆ. ಯಾವನಿಗೆ ನ ಜಾಯತೆ, ಯಾರು ಹುಟ್ಟೋದಿಲ್ವೋ, ಯಾವನಿಗೆ ಹುಟ್ಟು ಇಲ್ಲವೋ, ನ ಜಾಯತೆ ಯಾರು ಹುಟ್ಟೋದಿಲ್ವೋ ಅವನು ಅಜ ಅಂತ. ಇದು ಜೀವ ಸಾಧಾರಣ ಅಂತ. ಏನ್ ಹಂಗಂದ್ರೆ ಇದು ಜೀವನಿಗೂ ಸಂಬಂಧ ಪಡುತ್ತದೆ. ಜೀವನಿಗೂ ಹುಟ್ಟು ಇಲ್ಲ, ಜೀವನಿಗೂ ಕೂಡ ಹುಟ್ಟಿಲ್ಲ. ಜೀವ ನಿತ್ಯನಾಗಿ ಇದ್ದಾನೆ. ದೇವರು ಹೇಗೆ ನಿತ್ಯನೋ ಅದೇ ರೀತಿಯಾಗಿ ಜೀವನೂ ನಿತ್ಯ. ಅಂದ ಮೇಲೆ ಅಜ ಅಂತಂದ್ರೆ ಜೀವನೂ ಆಗಿಬಿಡ್ತಾನೆ. ಅದಕ್ಕೆ ಅಜಹ ಎಂಬುದಕ್ಕೆ ನಜಾಯತೆ ಇತಿ ಅಜಹ ಅಂತ ಹೀಗೆ ಜೀವ ಸಾಧಾರಣವಾದಂತಹ ಅರ್ಥವನ್ನ ಇಟ್ಟುಕೊಳ್ಳುವುದಲ್ಲ, ಇನ್ನು ವಿಶೇಷವಾಗಿ ಅರ್ಥವನ್ನು ಇಟ್ಟುಕೊಳ್ಳಬೇಕು. ನ ಜಾಯತೆ ದೇಹ ಯಸ್ಯ ಇತಿ ಅಜಹ, ಯಾವನಿಗೆ ದೇಹವೂ ಹುಟ್ಟೋದಿಲ್ವೋ. ನೋಡಿ, ನಮಗೆಲ್ಲ ನಾವೊಂದು ಜೀವ ಅಂತ ಅರ್ಥ. ಆ ಜೀವನಿಗೆ, ಒಳಗಿರ್ತಕ್ಕಂಥ ಜೀವನಿಗೆ ನನಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಆದರೆ ಹುಟ್ಟು ಇದೆ ಸಾವಿದೆ ಅಂದ್ರೆ ದೇಹದ ಆ ಜೀವನಿಗೆ ದೇಹ ಸಂಬಂಧವಾಗೋದು, ದೇಹ ಸಂಬಂಧವಾಗೋದೇ ಹುಟ್ಟು, ದೇಹ ನಾಶವಾಗೋದೇ ಸಾವು. ಹೀಗಾಗಿ ಜೀವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಆದರೆ ಜೀವನಿಗೆ ಎಂತಹ ಹುಟ್ಟು ಎಂತಹ ಸಾವು ಇದೆ ಅಂದ್ರೆ ದೇಹ ಸಂಬಂಧವಾದಂತಹ ಹುಟ್ಟು ಇದೆ, ದೇಹ ವಿಯೋಗವಾದಂತಹ ನಾಶ ಇದೆ. ಆದರೆ ದೇವರಿಗೆ ಇಂತಹ ಹುಟ್ಟು ಇಲ್ಲ. ದೇವರನ್ನ ಅಜಹ ಎಂಬುದಕ್ಕೆ ನಜಾಯತೆ ದೇಹ ಯಸ್ಯ ಇತಿ ಅಜಹ. ದೇಹವು ಕೂಡ ಭಗವಂತನಿಗೆ ಹುಟ್ಟೋದಿಲ್ಲ. ಅಂದ್ರೆ ನಮ್ಮ ದೇಹ ಇದು ಪ್ರಾಕೃತವಾದಂತಹ ದೇಹ, ಪಂಚಭೌತಿಕವಾದಂತಹ ದೇಹ. ಇದು ಪಂಚಭೂತಗಳಿಂದ ಹುಟ್ಟುತ್ತದೆ. ಆದರೆ ಭಗವಂತನ ದೇಹ ಅಪ್ರಾಕೃತವಾದ ದೇಹ. ದೇಹಸ್ಯಾಪಿ ಅಪ್ರಾಕೃತತ್ವಾತ್ ನಿತ್ಯಂ ಉಕ್ತಃ. ಭಗವಂತನ ದೇಹ ಅಂತ ಬೇರೆ ಇಲ್ಲೇ ಇಲ್ಲ. ಭಗವಂತನ ದೇಹ ಎರಡು ಒಂದೇ. ನಮಗೆ ಮಾತ್ರ ಜೀವ ಬೇರೆ ದೇಹ ಬೇರೆ ಅಂತ ಇದೆ. ಆದ್ರೆ ಭಗವಂತ ಅಂದ್ರೆ ಆ ಭಗವಂತನ ಸ್ವರೂಪಭೂತವಾದದ್ದೇ ದೇಹ. ಪ್ರಾಕೃತವಾದಂತಹ ದೇಹ ಆ ಭಗವಂತನಿಂದ ಅಭಿನ್ನವಾದಂತಹ ದೇಹ. ಹೀಗಾಗಿ ಪ್ರಕೃತಿಯ ಸಂಬಂಧವೇ ಇಲ್ಲ ಆ ಭಗವಂತನ ದೇಹಕ್ಕೆ. ಹೀಗಾಗಿ ಆ ಭಗವಂತ ದೋಷರಹಿತ ಅಂತ ಇದರಿಂದ ಗೊತ್ತಾಗ್ತದೆ, ಅಜಹ ಅಂತ ಹೇಳೋದರಿಂದ. ಅದಕ್ಕಾಗಿ ದೋಷಾಭಾವವನ್ನ ಉಪಾದನೆ ಮಾಡಿದ್ದು. ಹಿಂದೆ ನಿರ್ದೋಷಕಃ ಅಥವಾ ಮೂಲದಲ್ಲಿ ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದ್ದಕ್ಕೆ ಅದಕ್ಕೆ ಕಾರಣವನ್ನು ಕೊಟ್ಟದ್ದು ಅಜಹ ಅಂತ ಹೇಳಿದ್ದು. ಜನ್ಮ ಇಲ್ಲ, ಅದಕ್ಕೆ ತ್ರೈಗುಣ್ಯ ವರ್ಜಿತ. ಅದು ಶ್ರೀಮದಾಚಾರ್ಯರು ಹೇಳಿದ್ದು ನಿರ್ದೋಷಕಃ, ವ್ಯಾಖ್ಯಾನ ಮಾಡಿದ್ದು ನಿರ್ದೋಷಕಃ, ದೋಷರಹಿತ. ಯಾಕೆ ಅಂದ್ರೆ ಶ್ರುತಿವಿಹೀನ, ಸೃಷ್ಟಿ ಇಲ್ಲ ಭಗವಂತನಿಗೆ, ಉತ್ಪತ್ತಿ ಜನ್ಮ ಇಲ್ಲ. ಜನ್ಮ ಇಲ್ಲ ಅಂದ್ರೆ ದೇಹದ ಜನ್ಮವೂ ಇಲ್ಲ ಅಂತ ಅರ್ಥ.
ತತ್ತಾತ್ಪರ್ಯಮಃ ಶ್ರುತಿವಿಹೀನಃ ಇತಿ ಎಂಬುದಾಗಿ ಅಜಹ ಎಂಬುವಂತಹ ವಿಶೇಷಣದ ವ್ಯಾಖ್ಯಾನವನ್ನ ಶ್ರುತಿವಿಹೀನಃ ಎಂಬ ಶಬ್ದದಿಂದ ಶ್ರೀಮದಾಚಾರ್ಯರು ಮಾಡಿ ತಿಳಿಸಿಕೊಟ್ರು. ಶ್ರುತಿವಿಹೀನಃ ಅಂತ ಅಜಹ ಅದರ ವ್ಯಾಖ್ಯಾನ. ಅಜಹ ಎಂಬುದು ನಾರಾಯಣನಿಗೆ ವಿಶೇಷಣ. ಅಜಂ ಅಂತ ಹೇಳಿದ್ದು. ಅಜಂ ಸೃಷ್ಟಿರಹಿತನಾದಂತಹ ಜನ್ಮರಹಿತನಾದಂತಹ ನಾರಾಯಣನ ನಮಸ್ಕಾರ ಮಾಡ್ತೇನೆ ಅಂತ. ಅದರ ವ್ಯಾಖ್ಯಾನ ಶ್ರುತಿವಿಹೀನ ಅಂತ ಹೇಳಿದ್ದು. ಹಾಗಾದರೆ ಭಗವಂತನಿಗೆ ವಿಶೇಷಣ ಕೊಟ್ಟಿದ್ದಾರೆ ಅಂದ್ರೆ ಅದು ಮತ್ತೊಬ್ಬರಲ್ಲಿ ಇರಬಾರದು. ಭಗವಂತ ಸೃಷ್ಟಿ ವಿಹೀನ ಅಂತಂದ್ರೆ ಇದು ಲಕ್ಷ್ಮೀದೇವಿಗೆ ಇದು ಸಾಮ್ಯ ಬರ್ತದಲ್ಲ. ತೇನ ರಮಾ ಸಾಮ್ಯಂ ಪ್ರಾಪ್ತಂ ಇತ್ಯತಃ ಆಹ. ಭಗವಂತನಿಗೆ ಸೃಷ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಲಕ್ಷ್ಮೀದೇವಿಗೂ ಸೃಷ್ಟಿ ಇಲ್ಲ. ಆ ಲಕ್ಷ್ಮೀದೇವಿಗೂ ಕೂಡ ದೇಹದ ಸೃಷ್ಟಿಯೂ ಇಲ್ಲ. ನುಳಿದೆಲ್ಲರಿಗೂ ಕೂಡ ದೇಹದ ಸೃಷ್ಟಿ ಇದೆ. ಲಕ್ಷ್ಮೀದೇವಿಯೂ ಕೂಡ ಅವಳಿಗೂ ಕೂಡ ದೇಹದ ಸೃಷ್ಟಿ ಇಲ್ಲ. ಅಂದ ಮೇಲೆ ಭಗವಂತನನ್ನ ಅಜಹ ಶ್ರುತಿ ವಿಹೀನ ಅಂತ ಹೇಳೋದಾದರೆ ಈ ಸಾಮ್ಯ ಲಕ್ಷ್ಮೀದೇವಿಗೂ ಬರ್ತಾ ಇದೆ. ಹೀಗಾಗಿ ಈ ವಿಷಯದೊಳಗೆ ಲಕ್ಷ್ಮೀದೇವಿ ಭಗವಂತ ಸಮಾನ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಸರ್ವಥಾ ಇಲ್ಲ. ವಿಭುಂ ಅಂತ ವೇದವ್ಯಾಸದೇವರು ಹೇಳಿದ್ದು. ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಂ ಈಶಂ ಅಂತ ಹೇಳಿದ್ದಾರೆ. ವಿಭುಂ ಅಂತ ಹೇಳ್ತಾ ಇದ್ದದ್ದು. ವಿಭುಂ ಎಂಬುದಕ್ಕೆ ಗುಣತಃ ವ್ಯಾಪ್ತ ಅಂತ ಅರ್ಥ. ದೇಶತಃ ಕಾಲತಃ ಗುಣತಃ. ವಿಭು ಎಂಬುದಕ್ಕೆ ವ್ಯಾಪ್ತ ಅಂತ ಅರ್ಥ. ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ವ್ಯಾಪ್ತನಾಗಿ ಇದ್ದದ್ದರಿಂದ ಗುಣತಃ ವ್ಯಾಪ್ತನಾಗಿ ಇದ್ದಾನೆ. ಲಕ್ಷ್ಮೀದೇವಿ ಮಾತ್ರ ಆ ರೀತಿಯಾಗಿ ಗುಣತಃ ವ್ಯಾಪ್ತಳಾಗಿ ಇಲ್ಲ ಭಗವಂತನಷ್ಟು. ಹೀಗಾಗಿ ಅದಕ್ಕೆ ಸಾಮ್ಯ ಬರೋದಿಲ್ಲ ಎಂಬುದನ್ನ ತಿಳಿಸೋದಕ್ಕಾಗಿ ವಿಭುಂ ಅಂತ ವೇದವ್ಯಾಸದೇವರು ಪ್ರಯೋಗ ಮಾಡಿದ್ದು. ಅದರ ವ್ಯಾಖ್ಯಾನ ಮುಂದಿನ ಶಬ್ದ ನೋಡಿ. ಉದಾರ ಪೂರ್ಣ ಸಂವಿದ್ಗುಣ ಅಂತ ಇದೆ. ಅದರ ಅರ್ಥನೆ ವಿಭುಂ ಎಂಬ ಶಬ್ದದ ಅರ್ಥನೆ ಉದಾರ ಪೂರ್ಣ ಸಂವಿದ್ಗುಣ. ಸಂವಿತ್ ಅಂದ್ರೆ ಜ್ಞಾನ. ಸಂವಿತ್ ಜ್ಞಾನಂ ಗುಣಾಃ ಆನಂದಾದಯಶ್ಚ ಸಂವಿದಾಖ್ಯಾಃ. ಗುಣಾಃ ಸಂವಿದ್ಗುಣಾಃ. ಆನಂದಾದಿ ಎಲ್ಲ ಗುಣಗಳು ಕೂಡ, ಜ್ಞಾನ ಮೊದಲಾದಂತಹ ಎಲ್ಲ ಆನಂದಾದಿ ಎಲ್ಲ ಗುಣಗಳು ಕೂಡ ಸಂವಿತ್ ಶಬ್ದದಿಂದ ತೆಗೆದುಕೊಳ್ಳಬೇಕು. ಸಂವಿದ್ ಗುಣ. ಆ ಎಲ್ಲ ಗುಣಗಳು ಕೂಡ ಹೇಗಿವೆ ಅಂದ್ರೆ ಉದಾರ ಪೂರ್ಣ. ಆ ಭಗವಂತನ ಆ ಜ್ಞಾನಾದಿ ಎಲ್ಲ ಆನಂದಾದಿ ಎಲ್ಲ ಗುಣಗಳು ಕೂಡ ಹೇಗಿವೆ ಅಂದ್ರೆ ಉದಾರ ಪೂರ್ಣ, ಉತ್ಕೃಷ್ಟಾಹ, ಪ್ರತ್ಯೇಕಂ ಪೂರ್ಣಾಹ. ಎಲ್ಲವೂ ಕೂಡ ಶ್ರೇಷ್ಠವಾಗಿ ಗುಣಗಳಿವೆ, ಉತ್ಕೃಷ್ಟವಾದಂತಹ ಗುಣಗಳು. ಆ ಒಂದೊಂದು ಗುಣಗಳು ಕೂಡ ಪೂರ್ಣವಾಗಿ ಇವೆ. ಹೀಗಾಗಿ ಉತ್ಕೃಷ್ಟವಾದಂತಹ ಪೂರ್ಣವಾದಂತಹ ಜ್ಞಾನಾನಂದಾದಿ ಎಲ್ಲ ಗುಣಗಳು ಕೂಡ ಭಗವಂತನಿಗಿವೆ, ವ್ಯಾಪ್ತವಾಗಿ ಇವೆ ಅಂದ್ರೆ ಪೂರ್ಣವಾಗಿ ಇವೆ. ಆದರೆ ಲಕ್ಷ್ಮೀದೇವಿ ಹಾಗಲ್ಲ. ಅದಕ್ಕಾಗಿ ಲಕ್ಷ್ಮ್ಯಾಹ ಪೂರ್ಣ ಗುಣಾಭಾವಾತ್ ನ ಸಾಮ್ಯಂ. ಲಕ್ಷ್ಮೀದೇವಿಗೆ ಪೂರ್ಣ ಗುಣಗಳು ಇಲ್ಲದೆ ಇರೋದರಿಂದ ಲಕ್ಷ್ಮೀದೇವಿಗೆ ಭಗವಂತನಿಗೆ ಸಾಮ್ಯ ಬರೋದಿಲ್ಲ. ಭಗವಂತ ಉತ್ತಮ, ಭಗವಂತ ಉತ್ಕೃಷ್ಟ. ಅದನ್ನು ತಿಳಿಸುವುದಕ್ಕಾಗಿಯೇ ವಿಭುಂ ಅಂತ ಬಳಸಿದ್ದು. ಅದರ ವ್ಯಾಖ್ಯಾನನೆ ಉದಾರ ಪೂರ್ಣ ಸಂವಿದ್ಗುಣ ಅಂತ ಹೇಳಿದ್ದು. ಇನ್ನು ಅಜತ್ವೇ ಹೇತ್ವಂತರಂ ಆಹ ಆದ್ಯಂ ಇತಿ ನೋಡಿ. ಅಜಂ ಅಂತ ವೇದವ್ಯಾಸದೇವರು ಪ್ರಯೋಗ ಮಾಡಿದ್ದು ಜನ್ಮರಹಿತ ಅಂತ ಹೇಳಿ. ಅದಕ್ಕೆ ಮತ್ತೊಂದು ಕಾರಣವನ್ನ ಕೊಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾಕೆ ಭಗವಂತನಿಗೆ ಜನ್ಮ ಇಲ್ಲ, ಯಾಕೆ ಭಗವಂತನಿಗೆ ಹುಟ್ಟು ಇಲ್ಲ ಅಂತಂದ್ರೆ ಆದ್ಯಂ ಅಂತ ಹೇಳಿದ್ದಾರೆ ವೇದವ್ಯಾಸದೇವರು. ಆದ್ಯಂ ಅಂದ್ರೆ ಮೊದಲಿಗ. ಅದರ ಅರ್ಥನೇ ತದರ್ಥಂ ಆಹ ಪ್ರಥಮ ಕೃತ್ ಇತಿ. ಅದನ್ನ ವ್ಯಾಖ್ಯಾನ ಮಾಡಿದ್ದು ಶ್ರೀಮದಾಚಾರ್ಯರು ಪ್ರಥಮ ಕೃತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಆದೌ ಯಾಪಯತಿ ಸೋದರಾತ್ ಬಹಿಃ ಜಗತ್ತಿದಿ ಆದ್ಯ. ಮೊಟ್ಟ ಮೊದಲಿಗೆ ತನ್ನ ಉದರದಿಂದ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಹೀಗಾಗಿ ಪ್ರಥಮ ಕರ್ತೃತ್ವ, ಭಗವಂತನೇ ಈ ಜಗತ್ತಿಗೆ ಮೊಟ್ಟ ಮೊದಲಿಗೆ ಕರ್ತೃವಾದವನು.
ಅವನೇ ಹುಟ್ಟಿಸಿದ್ದು. ಇದರಿಂದ ಗೊತ್ತಾಗ್ತದೆ ಆದೌ ಕರ್ತಂತರಸ್ಯ ಅಭಾವ, ಇವನೇ ಮೊಟ್ಟ ಮೊದಲು ಹುಟ್ಟಿಸಿದ್ದಾನೆ ಅಂದ್ರೆ ಇವನಿಗಿಂತ ಮೊದಲಿಗೆ ಯಾರು ಇಲ್ಲ ಅಂತ ಅರ್ಥ. ಯಾರು ಇಲ್ಲದೆ ಇದ್ದುದರಿಂದಾಗಿ ಯಾರಾದ್ರೂ ಇದ್ರೆ ಅವಾಗ ಭಗವಂತ ಹುಟ್ಟಿದ ಆಮೇಲೆ ಇನ್ನೊಬ್ಬರು ಜಗತ್ ಹುಟ್ಟಿತು ಅಂತ ಹೇಳಬಹುದು. ಮೊಟ್ಟ ಮೊದಲಿಗೆ ಭಗವಂತ ತನ್ನ ಉದರದಿಂದ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ದರಿಂದ ಆ ರೀತಿಯಾಗಿ ಭಗವಂತನಿಗೆ ಯಾರೂ ಕರ್ತೃಗಳು ಇಲ್ಲ, ಹೀಗಾಗಿ ಭಗವಂತನಿಗೆ ಜನ್ಮ ಇಲ್ಲ ಅಂತ ಇದರಿಂದ ತಿಳಿದು ಬರ್ತದೆ. ಹೀಗಾಗಿ ಆ ಅಜನ್ಮ ಇಲ್ಲ ಎಂಬುದಕ್ಕೆ ಆದ್ಯಂ ಎಂಬುದು ಇದು ಆ ಮತ್ತೊಂದು ಕಾರಣ ಆಗ್ತದೆ. ಅದನ್ನೇ ವ್ಯಾಖ್ಯಾನ ಮಾಡಿದ್ದು ಪ್ರಥಮ ಕೃತ್, ಮೊಟ್ಟ ಮೊದಲಿಗೆ ಜಗತ್ತನ್ನ ಸೃಷ್ಟಿ ಮಾಡಿದವ ಭಗವಂತ ಅಂತ ವ್ಯಾಖ್ಯಾನವನ್ನು ಮಾಡಿದ್ದು. ಅಂದ್ರೆ ಮೊಟ್ಟ ಮೊದಲಿಗೆ ಅಂದ್ರೆ ಪ್ರಳಯ ಪ್ರಳಯ ಆದ ಮೇಲೆ ಮತ್ತೆ ಸೃಷ್ಟಿ ಆಗ್ತದೆ. ಸೃಷ್ಟಿ, ಸ್ಥಿತಿ, ಪ್ರಳಯ, ಹೀಗೆ ಪ್ರಳಯ ಆದ ಮೇಲೆ ಸೃಷ್ಟಿ ಆಗಬೇಕು. ಅಂದ್ರೆ ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇದ್ದ, ಮೊಟ್ಟ ಮೊದಲಿಗೆ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಹೇಳಿದಂತೆ ಆಯ್ತು. ಅದ್ ಹೆಂಗ್ ತಿಳಿದುಕೊಳ್ಳೋದ್ರಿ? ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇದ್ದ, ಅದನ್ನ ಯಾರು ಕಂಡೇ ಇಲ್ಲ. ಅದನ್ನ ಹೇಗೆ ತಿಳಿದುಕೊಳ್ಳುವುದು? ಅನ್ಯತ್ರ ಅದೃಷ್ಟಂ ಪ್ರಳಯವರ್ತಿತ್ವಂ ಕಥಂ. ಭಗವಂತ ಪ್ರಳಯ ಕಾಲದಲ್ಲಿ ಇದ್ದ ಅಂತ ಹೇಳ್ತಾ ಇದ್ದೀರಿ, ಇಂಥದ್ದೆಲ್ಲೂ ಕಂಡೇ ಇಲ್ಲ. ಅದನ್ನ ಹೆಂಗ್ ನಂಬುವುದು? ಅದನ್ನ ಹೇಗೆ ತಿಳಿದುಕೊಳ್ಳುವುದು? ಅದು ಹೇಗೆ ಆಗ್ತದೆ ಭಗವಂತನಿಗೆ? ಭಗವಂತ ಒಬ್ಬನೇ ಪ್ರಳಯ ಕಾಲದಲ್ಲಿ ಇದ್ದ ಅಂತ ಹೇಗೆ ಆಗ್ತದೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ಶ್ರೀ ವೇದವ್ಯಾಸ ದೇವರು. ವಿಭುಂ ಆದ್ಯಂ, ಇಂದಿನ ಶಬ್ದ ಈಶಂ, ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಂ ಈಶಂ ಅಂತ ಇದೆ. ಈಶಂ ಎಂಬುವಂತ ಶಬ್ದವನ್ನ ಬಳಸಿದ್ದು. ಈಶಾ ಅಂದ್ರೆ ಸಮರ್ಥ ಅಂತ ಅರ್ಥ. ಸಮರ್ಥನಾಗಿ ಇದ್ದಾನೆ ಭಗವಂತ, ಅದಕ್ಕೆ ಪ್ರಳಯ ಕಾಲದಲ್ಲಿ ಇರ್ಲಿಕ್ಕೆ ಆಗ್ತದೆ. ಅದನ್ನೇ ವ್ಯಾಖ್ಯಾನ ಮಾಡಿದ್ದು ಸಕಲಾತ್ಮ ಶಕ್ತಿ. ಈಶಂ ಎಂಬುವಂತ ಶಬ್ದದ ವ್ಯಾಖ್ಯಾನವೇ ಸಕಲಾತ್ಮ ಶಕ್ತಿ. ಸಕಲ ಸರ್ವಕಾರ್ಯ ವಿಷಯ ಆತ್ಮ ಸ್ವರೂಪಭೂತ ಶಕ್ತಿ ಯಸ್ಯ ಇತಿ. ಸರ್ವ ಕಾರ್ಯ ವಿಷಯ, ಎಲ್ಲ ಕಾರ್ಯ ವಿಷಯಕವಾದಂತಹ ಶಕ್ತಿ ಭಗವಂತನಿಗೆ ಸ್ವಾಭಾವಿಕವಾಗಿ ಇದೆ, ಸ್ವರೂಪಭೂತವಾಗಿ ಇದೆ. ಅದಕ್ಕಾಗಿ ಆ ಸರ್ವ ಸಮರ್ಥನಾದ್ದರಿಂದ ಭಗವಂತ ಪ್ರಳಯ ಕಾಲದಲ್ಲಿ ಇರಲಿಕ್ಕೆ ಆಗ್ತದೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ತಾನು ಪ್ರಳಯ ಕಾಲದಲ್ಲಿ ಇದ್ದು ಮೊಟ್ಟ ಮೊದಲಿಗೆ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಅದಕ್ಕಾಗಿ ಭಗವಂತನಿಗೆ ಜನ್ಮ ಇಲ್ಲ ಎಂಬುದನ್ನ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಮತ್ತೆ ಮುಂದೆ ವಂದ್ಯತ್ವ ಪ್ರಯೋಜಕಂ ಇಷ್ಟಪ್ರದತ್ವಂ ಆಹ ಭವಘ್ನಂ ಇತಿ. ಭಗವಂತ ನಾರಾಯಣಂ ವಂದೇ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾಡಬೇಕು ಭಗವಂತನಿಗೆ ಅಂತ ಹೇಳಿ. ಅದಕ್ಕೆ ಒಂದು ಕಾರಣವನ್ನು ಕೊಟ್ಟರು, ದೋಷಗಳು ಇದ್ರೆ ನಮಸ್ಕಾರ ಮಾಡಕ್ಕೆ ಯೋಗ್ಯ ಆಗಂಗಿಲ್ಲ ಅಂತಂದ್ರೆ ದೋಷಗಳು ಇಲ್ಲ ಅಂತ ಇಷ್ಟು ಹೊತ್ತು ಉತ್ಪಾದನೆ ಮಾಡಿದ್ದು. ಈ ನಮಸ್ಕಾರ ಯಾಕೆ ಮಾಡಬೇಕು ಅನ್ಲಿಕ್ಕೆ ಮತ್ತೊಂದು ಕಾರಣವನ್ನು ಕೊಡ್ತಾರೆ. ನಮಸ್ಕಾರ ಯಾರಿಗೆ ಮಾಡುತ್ತದೆ? ಇಷ್ಟಪ್ರದತ್ವಂ, ಯಾರು ನಮಗೆ ಇಷ್ಟವಾದದ್ದನ್ನ ಕೊಡ್ತಾರೋ ಅವರಿಗೆ ನಮಸ್ಕಾರ ಕೂಡ್ತದೆ, ಅವರಿಗೆ ನಮಸ್ಕಾರ ಮಾಡ್ತಾರೆ. ಭಗವಂತ ನಮಗೇನು ಇಷ್ಟವನ್ನು ಕೊಡ್ತಾನೆ ಅಂತಂದ್ರೆ ಭಗವಂತ, ಅದಕ್ಕೆ ಶ್ರೀಮದ್ ವೇದವ್ಯಾಸ ದೇವರು ಹೇಳಿದ್ರು ಒಂದೇ ಭವಘ್ನಂ ಅಂತ ಮುಂದಿನ ಶಬ್ದ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಅದಾದ ಮೇಲೆ ಒಂದೇ ಕ್ರಿಯಾಪದ, ಅದು ಭವಘ್ನಂ ಅಂತ ಮತ್ತೊಂದು ವಿಶೇಷಣ ಇದೆ. ಭವಘ್ನಂ, ಭವವನ್ನ ಸಂಸಾರವನ್ನ ಕಡಿತಾನೆ, ಸಂಸಾರದ ದುಃಖವನ್ನ ಕಳೆದು ಸುಖವನ್ನ ಕೊಡ್ತಾನೆ ಭಗವಂತ. ಇದೇ ನಮಗೆ ಇಷ್ಟವಾದದ್ದು. ಸಂಸಾರದ ಕಷ್ಟವನ್ನ ಕಳೆಯೋದು, ಸುಖವನ್ನ ಕೊಡೋದು, ಇದೇ ನಮ್ಮ ಎಲ್ಲರಿಗೂ ಕೂಡ ಇಷ್ಟವಾದದ್ದು, ಅಪೇಕ್ಷಿತವಾದದ್ದು. ಅದನ್ನ ಕೊಡ್ತಾನೆ ಭಗವಂತ. ಅದಕ್ಕೆ ನಮಸ್ಕಾರ ಕೂಡಿಸುತ್ತದೆ ಭಗವಂತನಿಗೆ. ಅದನ್ನ ಒಂದೆತ್ತಕ್ಕೆ ಪ್ರಯೋಜಕವಾದದ್ದನ್ನ ತಿಳಿಸಿಕೊಟ್ಟದ್ದು ಭವಘ್ನಂ ಅಂತ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಅದರ ವ್ಯಾಖ್ಯಾನವೇ ಶ್ರೀಮದಾಚಾರ್ಯ ಮಾಡಿದ್ದು ಮೋಕ್ಷೈಕ ಹೇತು. ಭಗವಂತ ಮೋಕ್ಷಕ್ಕೆ ಮುಖ್ಯ ಕಾರಣ, ಮೋಕ್ಷವನ್ನು ಕೊಡ್ಲಿಕ್ಕೆ ಭಗವಂತನೇ ಮುಖ್ಯ ಕಾರಣ. ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ. ಮೋಕ್ಷವನ್ನು ಕೊಡ್ತಾನೆ, ಇಷ್ಟವಾದದನ್ನು ಕೊಡ್ತಾನೆ ಅಂದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯ ಅಂತ ಅರ್ಥವಾಗ್ತದೆ. ನಮಸ್ಕಾರಕ್ಕೆ ಇದು ಪ್ರಯೋಜಕ. ಇಲ್ಲಿ ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷೈಕ ಹೇತು, ಮೋಕ್ಷಕ್ಕೆ ಮುಖ್ಯ ಕಾರಣ ಅಂದ್ರೆ ಅದನ್ನ ಟಿಪ್ಪಣಿಕಾರ ಹೇಳ್ತಾರೆ
ಮೋಕ್ಷಪದೇನ ಲಿಂಗಭಂಗಂ ಸ್ವರೂಪಭೂತ ದುಃಖಾನುಭವ ಅನುಭವಂ ದುಃಖ ಆನಂದ ಅನುಭವಂ ಆ ಸ್ವರೂಪಭೂತವಾದಂತಹ ಆ ಭಗವಂತ ನಮಗೆ ಆನಂದವನ್ನ ಕೊಡ್ತಾನೆ, ಲಿಂಗ ದೇಹವನ್ನ ಭಂಗ ಮಾಡ್ತಾನೆ, ದುಃಖವನ್ನ ಕಳೆದು ಆನಂದದ ಅನುಭವವನ್ನು ಭಗವಂತ ಕೊಡ್ತಾನೆ. ಹೀಗಾಗಿ ಆ ಭವಗ್ನಂ ಅದರ ವ್ಯಾಖ್ಯಾನ ಮೋಕ್ಷೈಕ ಹೇತು, ಅದಕ್ಕಾಗಿ ಭಗವಂತನಿಗೆ ನಮಸ್ಕಾರ ಕೂಡುತ್ತದೆ. ಇನ್ನು ಮತ್ತೆ ವಂದ್ಯತ್ವೇ ಹೇತ್ವಂತರಂ ಆಹ, ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿತ್ತು. ಅದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನಲಿಕ್ಕೆ ಈಗ ಅನೇಕ ಕಾರಣಗಳನ್ನು ಕೊಟ್ಟರು. ದೋಷಗಳು ಇಲ್ಲ, ಅದಕ್ಕೆ ನಮಸ್ಕಾರ ಮಾಡಬೇಕು. ಭಗವಂತ ನಮಗೆ ಇಷ್ಟವಾದದ್ದನ್ನು ಕೊಡ್ತಾನೆ, ಅದಕ್ಕೆ ಭಗವಂತ ನಮಸ್ಕಾರ ಮಾಡಬೇಕು, ನಮಸ್ಕಾರ ಕೂಡುತ್ತದೆ. ಮತ್ತೊಂದು ಕಾರಣ ವಂದ್ಯತ್ವೇ ಹೇತ್ವಂತರಂ ಆಹ, ಅಮರಾಸುರ ಸಿದ್ಧವಂದ್ಯಂ, ಮಹಾಭಾರತದ ಮಂಗಳಾಚರಣೆಯಲ್ಲಿ ಕೊನೆಗೆ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ ಇದೆ. ಅಮರಾಸುರ ಸಿದ್ಧವಂದ್ಯಂ, ಅಮರ ದೇವತೆಗಳು, ಅಸುರ ಮತ್ತು ಸಿದ್ಧ, ಇವರುಗಳಿಂದ ವಂದ್ಯನಾಗಿದ್ದಾನೆ ಭಗವಂತ. ಅವರಿಂದಲೇನೆ ವಂದ್ಯನಾಗಿದ್ದಾನೆ ಅಂದಮೇಲೆ ಸಾಮಾನ್ಯರಾದಂಥ ನಾವು ಕೂಡ ನಮಸ್ಕಾರ ಮಾಡಲೇಬೇಕು ಅಂತ ಸ್ಪಷ್ಟನೆಯನ್ನ ಅದರಿಂದ ನಮಗೆ ತಿಳಿಸಿಕೊಡ್ತಾರೆ. ಹೀಗಾಗಿ ನಮಸ್ಕಾರಕ್ಕೆ ಮತ್ತೊಂದು ಕಾರಣ ಅಮರಾಸುರ ಸಿದ್ಧವಂದ್ಯಂ ಎಂಬುದು ಅಂತಹ ಒಂದು ವಿಶೇಷಣ. ಇದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದನ್ನೇ ಇಲ್ಲಿ ಶ್ರೀಮದಾಚಾರ್ಯ ತಿಳಿಸಿದ್ದು ಅಸುರೂಪ ಸುರೈಶ್ಚ ಮುಕ್ತೈರ್ವಂದ್ಯ ಎಂಬುದಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ, ಅದರ ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ವಿಚಾರವನ್ನ ತಿಳಿಸ್ತಾರೆ. ವಂದ್ಯತ್ವೇ ಹೇತ್ವಂತರಂ ಆಹ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳಿದಾಗ ಹಿಂದೆ ಹೇಳಿದ್ದು ಇಷ್ಟವಾದದ್ದನ್ನು ಭಗವಂತ ಕೊಡ್ತಾನೆ, ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದು. ಆಯ್ತ್ರಿ, ನಮಸ್ಕಾರ ಮಾಡೋಣ. ಆದರೆ ಯಾರು ನಮಸ್ಕಾರ ಮಾಡಬೇಕು ಅಂದ್ರೆ ಅಮುಕ್ತರ ಮಾಡ್ಬೇಕು, ಸಾಕು. ಯಾರು ಮೋಕ್ಷವನ್ನು ಹೊಂದಿದ್ದಾರೋ, ಸಿಕ್ಕಿಬಿಟ್ಟಿದೆ ಅವರು ಬೇಕಾಗಿದ್ದು, ಅದಕ್ಕಾಗಿ ಪ್ರಾಪ್ತ ಫಲೈಹಿ ನ ವಂದ್ಯ, ಯಾರಿಗೆ ಮೋಕ್ಷ ರೂಪವಾದ ಫಲ ಸಿಕ್ಕಿಬಿಟ್ಟಿದೆಯೋ ಅವ್ರು ನಮಸ್ಕಾರ ಮಾಡೋದು ಬೇಕಾಗಿಲ್ಲ. ಯಾರಿಗೆ ಫಲ ಸಿಕ್ಕಿಲ್ವೋ ಅವ್ರು ನಮಸ್ಕಾರ ಮಾಡಬೇಕು ಅಂತ ಹೀಗೆ ಅರ್ಥ ಮಾಡಿಕೊಳ್ತೇವೆ ಅಂದ್ರೆ ಹಾಗೆ ಅರ್ಥ ಮಾಡಿಕೊಳ್ಳೋದಲ್ಲ. ಮೋಕ್ಷ ಹೊಂದಿದ ಮೇಲೆ, ಮೋಕ್ಷ ರೂಪ ಫಲವನ್ನ ಹೊಂದಿ ಆದ ಮೇಲೆಯೂ ಕೂಡ ನಮಸ್ಕಾರ ಮಾಡಲೇಬೇಕು, ನಮಸ್ಕಾರ ಮಾಡ್ತಾರೆ, ಮಾಡಲೇಬೇಕು. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಮರಾಸುರ ಸಿದ್ಧವಂದ್ಯಂ, ಅಮರ ಅಂದ್ರೆ ದೇವತೆಗಳು, ಅಮರಾಹ ಬ್ರಹ್ಮಾದ್ಯಾಹ ಅಂತ ಅರ್ಥ ಬರೀತಾರೆ, ಬ್ರಹ್ಮಾದಿ ಎಲ್ಲ ದೇವತೆಗಳು. ಅಸುರಾಹ ಅಂತ ಇದೆ, ಅಸುರಾಹ ಎಂಬುದಕ್ಕೆ ಪ್ರಹ್ಲಾದಾದ್ಯಾಹ, ಪ್ರಹ್ಲಾದರಾಜನೇ ಮೊದಲಾದಂಥವರು. ತೇಚ ಸಿದ್ಧಾಹ ಮುಕ್ತಾಶ್ಚ, ಸಿದ್ಧರು ಎಲ್ಲರೂ ಕೂಡ ಮುಕ್ತರಾದಂತಹ ವ್ಯಕ್ತಿಗಳು. ಇವರೆಲ್ಲರೂ ಕೂಡ ಯಾರು ಮುಕ್ತರಾದ ಬ್ರಹ್ಮದೇವರಿದ್ದಾರೋ, ಯಾರು ಮುಕ್ತರಾದ ಪ್ರಹ್ಲಾದರಾಜ ಮೊದಲಾದವರಿದ್ದಾರೋ, ಹೀಗೆ ಸಿದ್ಧರಿದ್ದಾರೋ ಎಲ್ಲರಿಂದಲೂ ಕೂಡ ಭಗವಂತ ವಂದ್ಯನಾಗಿದ್ದಾನೆ. ಅವರಿಂದಲೇ ವಂದ್ಯನಾಗಿದ್ದಾನೆ ಅಂದ ಮೇಲೆ ನಾವು ನಮಸ್ಕಾರ ಮಾಡಲಿಕ್ಕೆ ಯೋಗ್ಯ ಅಂತ ತಿಳಿಸುತ್ತದೆ. ನಮಸ್ಕಾರ ಮಾಡಲೇಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅದನ್ನೇ ವ್ಯಾಖ್ಯಾನ ಮಾಡಿದ್ದು ಅಸುರೂಪ ಸುರೈಶ್ಚ ಮುಕ್ತೈಹಿ ವಂದ್ಯ. ಅಸುರೂಪ ಸುರೈಹಿ, ಅಸುರೂಪ ಅಂದ್ರೆ ಚಿನ್ಮಾತ್ರ ಇಂದ್ರಿಯ ಅಂತ ಅರ್ಥ. ಚಿತ್ ಸ್ವರೂಪ ಜ್ಞಾನಾನಂದಾತ್ಮಕವಾದಂತಹ ಸ್ವರೂಪ ಇರುವಂತಹ ವ್ಯಕ್ತಿಗಳು ಅಂದ್ರೆ ಅದು ಮುಕ್ತರು ಅಂತ ಅರ್ಥ. ಅಸುರೂಪ ಸುರೈಶ್ಚ ಮುಕ್ತೈಹಿ ವಂದ್ಯ, ಆ ಎಲ್ಲರಿಂದಲೂ ಕೂಡ ವಂದ್ಯನಾಗಿದ್ದಾನೆ ಅಂದ್ರೆ ಅಮುಕ್ತರಿಂದಲೂ ವಂದ್ಯನಾಗಿದ್ದಾನೆ, ಮುಕ್ತರಿಂದಲೂ ವಂದ್ಯನಾಗಿದ್ದಾನೆ ಭಗವಂತ. ಅದಕ್ಕಾಗಿ ಎಲ್ಲರೂ ಕೂಡ ನಮಸ್ಕಾರ ಮಾಡಲೇಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಏನ್ ಹೇಳಿದರು? ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳಿದ್ದು, ಏಕವಚನವನ್ನ ಪ್ರಯೋಗ ಮಾಡಿದ್ದು. ಅಂದ್ರೆ ಅಮರಾಸುರ ಸಿದ್ಧವಂದ್ಯ ಯಾರಿದು? ದೇವರು. ಆ ದೇವರು ಹೇಗಿದ್ದಾನೆ?
ಸೃಷ್ಟಿಯನ್ನು ಮಾಡುವವನು ಅವನೇ, ಸ್ಥಿತಿಯನ್ನ ಮಾಡುವವನು ಅವನೇ, ಪ್ರಳಯವನ್ನ ಮಾಡುವವನು ಅವನೇ, ಬೇರೆ ಅಲ್ಲ. ಎಲ್ಲವೂ ಒಂದೇ. ಅಂದ್ರೆ ಎಲ್ಲ ಕಾರ್ಯಗಳನ್ನ ಮಾಡುವವನು ಒಬ್ಬನೇ ಇದ್ದಾನೆ. ಹೀಗಾಗಿ ಆ ಏಕವಚನವನ್ನ ಪ್ರಯೋಗ ಮಾಡಿದ್ದು ಅಮರಾಸುರ ಸಿದ್ಧ ವಂದ್ಯಂ ಅಂತ ಹೇಳಿ. ಸೃಷ್ಟಿ ಮತ್ತೊಬ್ಬ ಮಾಡ್ತಾನೆ, ಸೃಷ್ಟಿಯ ರೂಪ ಬೇರೆ, ಸ್ಥಿತಿಯ ರೂಪ ಬೇರೆ, ಪ್ರಳಯದ ರೂಪ ಬೇರೆ ಅಂತ ಹೀಗೆ ಅವುಗಳಲ್ಲಿ ಭೇದವನ್ನ ತಿಳಿದುಕೊಳ್ಳಬಾರದು. ಎಲ್ಲವೂ ಕೂಡ ರೂಪಗಳು ಒಂದೇ. ಅದನ್ನೇ ಶ್ರೀಮದ್ ಆಚಾರ್ಯ ತಿಳಿಸಿಕೊಡ್ತಾರೆ. ಸ ಏಕಃ ಅಂದ್ರೆ ಮೋಕ್ಷಪ್ರದ ಸೃಷ್ಟಿಕರ್ತ್ರಾದಿ ಮೂರ್ತೀನಾಂ ಭೇದ ಇತಿ ಪ್ರಾಪ್ತೆ ಅಭೇದ ಪ್ರತಿಪಾದಕಂ ಏಕವಚನಂ. ಅಭೇದವನ್ನು ತಿಳಿಸುವುದಕ್ಕಾಗಿ ಏಕವಚನವನ್ನ ಪ್ರಯೋಗ ಮಾಡಿದ್ದು. ಹೀಗಾಗಿ ಸೃಷ್ಟ್ಯಾದಿಕರ್ತ ನಾರಾಯಣ ಏಕ ಏವ ಅಂತ ಅರ್ಥ. ಸೃಷ್ಟ್ಯಾದಿಗಳನ್ನ ಮಾಡುವಂತಹ ನಾರಾಯಣ ರೂಪಗಳು ಬೇರೆ ಇರಬಹುದು, ಆದ್ರೆ ನಾರಾಯಣ ಮಾತ್ರ ಒಬ್ಬನೇ. ಅವನಲ್ಲಿ ಯಾವುದೇ ರೀತಿಯಾದಂತಹ ಭೇದಗಳು ಇಲ್ಲ, ಸ್ವಗತ ಭೇದ ರಹಿತ ಎಂಬುದಾಗಿ ಈ ರೀತಿಯಾಗಿ ಆ ಏಕವಚನ ಪ್ರಯೋಗದಿಂದ ಅದನ್ನ ತಿಳಿದುಕೊಳ್ಳಬೇಕು. ಹೀಗೆ ಮುಂದೆ ನೋಡಿ, ಇತಿ ಚೋಕ್ತಂ ಅಥೋತ್ತರಾರ್ಧೆ ಅಂತ ಇದೆ. ಈ ರೀತಿಯಾಗಿ ಉತ್ತರಾರ್ಧದಲ್ಲಿ ವೇದವ್ಯಾಸದೇವರು ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಉತ್ತರಾರ್ಧ ಅಂದ್ರೆ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭಗವದ್ಗಮರಾಸುರ ಸಿದ್ಧವಂದ್ಯಂ ಎಂಬುವಂತಹ ಈ ಉತ್ತರಾರ್ಧದಲ್ಲಿ ಈ ಅರ್ಥವನ್ನ ಶ್ರೀಮದಾಚಾರ್ಯರು 58ನೇ ಶ್ಲೋಕವನ್ನು ಹೇಳಿದ್ದಾರೋ ಈ ಅರ್ಥವನ್ನ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಉತ್ತಮ ಉತ್ತರಾರ್ಧೆ, ಉತ್ತರಾರ್ಧದಲ್ಲಿ ಈ ರೀತಿಯಾಗಿ ಅರ್ಥವನ್ನ ಹೇಳಿದ್ದಾರೆ. ಇದನ್ನು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ವೇದವ್ಯಾಸದೇವರು ಮೊಟ್ಟ ಮೊದಲಿಗೆ ಮಹಾಭಾರತದ ಮೊಟ್ಟ ಮೊದಲಿಗೆ ಈ ರೀತಿಯಾಗಿ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈ ಎಲ್ಲ ವಿಶೇಷಣಗಳನ್ನು ಕೊಟ್ಟಿದ್ದರಿಂದ ಭಗವಂತನೇ ಸರ್ವೋತ್ತಮ ಅಂತ ನಮಗೆ ಸ್ಪಷ್ಟ ತಿಳಿಯುತ್ತದೆ. ಹೀಗಾಗಿ ಮೊಟ್ಟ ಮೊದಲಿಗೆ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಎಂಬುದಾಗಿ, ಅಂತಹ ನಾರಾಯಣನಿಗೆ, ಸರ್ವೋತ್ತಮನಾದಂತಹ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಬೇಕು ಎಂಬುದಾಗಿ ಮಂಗಳಾಚರಣೆಯನ್ನ ಮಾಡಿದ್ದಾರೆ. ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಈ ಶ್ಲೋಕದ ವಿಚಾರವನ್ನೇ ಮುಂದೆ ಬರೆಸ್ತಾರೆ. ಈ ಶ್ಲೋಕದಲ್ಲಿ 2 ಬಾರಿ ನಮಸ್ಕಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಅಮರಾಸುರ ಸಿದ್ಧವಂದ್ಯಂ ಸಕಲ ಲೋಕ ನಮಸ್ಕೃತಂ ಅಂತ, ಸಕಲ ಲೋಕಗಳಿಂದಲೂ ನಮಸ್ಕೃತನಾಗಿದ್ದಾನೆ, ಅಮರಾಸುರ ಸಿದ್ಧರಿಂದಲೂ ನಮಸ್ಕೃತನಾಗಿದ್ದಾನೆ, ವಂದ್ಯನಾಗಿದ್ದಾನೆ ಅಂತ 2 ಬಾರಿ ಹೇಳಿದ್ದಾರೆ. ಅದು ಯಾಕೆ ಎಂಬುದರ ಬಗ್ಗೆ ವಿಚಾರವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.